ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನಾಗವೇಣಿ ಆಚಾರ್ಸ್ ರೆಸಿಪೀಸ್. ಕೆಲವೇ ಕ್ಷಣಗಳಲ್ಲಿ ತಯಾರಿಯಾಗುವಂಥ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರುವಂಥ ಸ್ವೀಟ್ ರೆಸಿಪಿನ ಇವತ್ತು ನೋಡೋಣ. ಕ್ರೀಮಿ ಕಸ್ಟರ್ಡ್ ಗುಲಾಬ್ ಜಾಮೂನ್ಸ್. ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ ತೊಗೊಂಡಿದ್ದೀನಿ, ವೆನಿಲಾ ಫ್ಲೇವರ್ದು. ಇದಕ್ಕೆ ಬೆಚ್ಚಗನೆ ಇರುವಂಥ ಹಾಲನ್ನು ಹಾಕಿ ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕಸ್ಟರ್ಡ್ ಪೌಡರ್ ನಿಮಗೆ ಯಾವ ಫ್ಲೇವರ್ ಬೇಕೋ ಅದನ್ನು ತಗೊಳ್ಳಿ. ನಾನಿಲ್ಲಿ ವೆನಿಲಾ ಫ್ಲೇವರನ್ನು ತಗೊಂಡಿದ್ದೀನಿ. ನೋಡಿ, ಈಗ ಗಂಟಿಲ್ದಂಗೆ ಈ ಸ್ಲರಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಲೆ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ. ಸುಮಾರು 2 ಬೌಲಷ್ಟು ಕಾಯಿಸಿರುವಂಥ ಹಾಲನ್ನು ಹಾಕ್ತಾಯಿದ್ದೀನಿ. ಹಾಲು ಮೊದಲಿಗೆ ಕಾಯಿಸಿ ಇಟ್ಕೊಂಡಿದ್ದೀನಿ, ಹಾಗಾಗಿ ಈಗ ರೆಸಿಪಿ ಮಾಡೋದಕ್ಕೆ ತುಂಬಾ ಸುಲಭ ಆಗುತ್ತೆ. ಈ ರೀತಿಯಾಗಿ 1 ಸ್ಪೂನಿಂದ ಹಾಲನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. 2 ಕಪ್ಪಷ್ಟು ಹಾಲಿಗೆ 3/4 ಕಪ್ಪಷ್ಟು ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ. ಸಕ್ಕರೆ ಕರಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಹಾಕಿರುವಂಥ ಸಕ್ಕರೆ ಚೆನ್ನಾಗಿ ಕರಗಿದೆ. ಮಿಕ್ಸ್ ಮಾಡಿ ಇಟ್ಕೊಂಡಿರುವಂಥ ಕಸ್ಟರ್ಡ್ ಮಿಶ್ರಣ ಸ್ವಲ್ಪ ಸ್ವಲ್ಪನೇ ನಿಧಾನಕ್ಕೆ ಸೇರಿಸ್ಕೊಳ್ತಾ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ, ಇಲ್ಲಾಂದರೆ ಗಂಟಾಗುತ್ತೆ. ಕಸ್ಟರ್ಡ್ ಪೌಡರ್ ಮಿಶ್ರಣ ಸೇರಿಸಿದ ಮೇಲೆ ಈ ರೀತಿಯಾಗಿ ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು, ಇಲ್ಲಾಂದರೆ ಗಂಟಾಗುತ್ತೆ. ಈಗ ನಾವು ಹಾಕಿರುವಂಥ ಮಿಶ್ರಣ ಏನಿದೆ ಅದು ಸುಮಾರು ಒಂದು 2 ನಿಮಿಷದಲ್ಲೇ ನಮಗೆ ಗಟ್ಟಿ ಆಗ್ತಾ ಬರುತ್ತೆ. ನೋಡಿ, ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರೋಣ. ನೋಡಿ, ಈಗ ಮಿಶ್ರಣ ಸ್ವಲ್ಪ ಗಟ್ಟಿಯಾಗಿದೆ. ಇದು ಇನ್ನು ಸ್ವಲ್ಪ ಗಟ್ಟಿಯಾಗೋವರೆಗೂ ಬಿಡೋಣ. ಸುಮಾರು 2ರಿಂದ 3 ನಿಮಿಷ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಸ್ಟವನ್ನು ಆಫ್ ಮಾಡ್ಕೊಳ್ಳೋಣ. ಕಸ್ಟರ್ಡ್ ಪೌಡರ್ನ ಮಿಶ್ರಣ ಏನು ತಯಾರಿ ಮಾಡ್ಕೊಂಡಿದ್ದೀವಿ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಇದು ಕಂಪ್ಲೀಟಾಗಿ ನಮಗೆ ತಣ್ಣಕ್ಕಾಗಬೇಕು. ಫ್ರಿಡ್ಜ್ನಲ್ಲಿ ಸುಮಾರು 2ರಿಂದ 3 ಗಂಟೆಗಳ ಕಾಲ ಇಡಬೇಕಾಗುತ್ತೆ. ಈಗ ಈ ರೆಸಿಪಿಗೆ ನಮಗೆ ಗುಲಾಬ್ ಜಾಮೂನ್ಸ್ ಬೇಕಾಗುತ್ತೆ. ನೀವು ಮನೆಯಲ್ಲೇ ತಯಾರಿ ಮಾಡ್ಕೋಬೋದು, ಇಲ್ಲಾಂದರೆ ರೆಡಿಮೇಡ್ ಈ ಥರ ಗುಲಾಬ್ ಜಾಮೂನಲ್ಲಿ ಸಹ ನೀವು ಮಾಡ್ಕೋಬೋದು. ನಾನಿಲ್ಲಿ ರೆಡಿಮೇಡ್ ಗುಲಾಬ್ ಜಾಮೂನ್ಸನ್ನು ತೊಗೊಂಡಿದ್ದೀನಿ. ಈಗ ಗುಲಾಬ್ ಜಾಮೂನ್ಸ್ ಏನಿದೆ ಅದನ್ನು 2 ಭಾಗಗಳಾಗಿ ಕಟ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಒಂದು ಜಾಮೂನಲ್ಲಿ 2 ಅಥವಾ 4 ಭಾಗಗಳಾಗಿ ನೀವು ಕಟ್ ಮಾಡ್ಕೋಬೋದು. ನಿಮಗೆ ಯಾವ ರೀತಿ ಇಷ್ಟನೋ ಆ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ. ಈಗ ಫ್ರಿಜ್ನಿಂದ ಈ ಕಸ್ಟರ್ಡ್ ಮಿಶ್ರಣ ಹೊರಗೆ ತೆಗೆದಿದ್ದೀನಿ. ನೋಡಿ, ಈ ರೀತಿಯಾಗಿ ಗಟ್ಟಿಯಾಗಿದೆ. ಈ ರೀತಿಯಾಗಿ 1 ಸ್ಪೂನಲ್ಲಿ ಗಂಟಿಲ್ದಂಗೆ ಮತ್ತೊಂದು ಸಲ ಚೆನ್ನಾಗಿ ಇದನ್ನು ಬೀಟ್ ಮಾಡ್ಕೊಳ್ಳೋಣ. ನಮಗೆ ಕ್ರೀಮಿಯಾಗಿ ಕಸ್ಟರ್ಡ್ ಸಿಗುತ್ತೆ. ನೋಡಿ, ಅಷ್ಟೇ, ನಮ್ಮ ರೆಸಿಪಿ ತಯಾರಿ ಆಯಿತು. ಈಗ ಇದನ್ನು ಡೆಕೋರೇಷನ್ ಮಾಡ್ಕೊಳ್ಳೋಣ. ಒಂದು ಫ್ಯಾನ್ಸಿ ಆಗಿರುವಂಥ ಒಂದು ಗಾಜ್ ಬೌಲ್ನಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಜಾಮೂನ್ ಪೀಸ್ಗಳನ್ನು ಜೋಡಿಸ್ಕೊಳ್ಳಿ. ಅದ್ರ ಮೇಲೆ ತಯಾರಿಯಾಗಿರುವಂಥ ನಮ್ಮ ಕ್ರೀಮಿ ಕಸ್ಟರ್ಡ್ ಮಿಶ್ರಣ ಅದ್ರ ಮೇಲಿಂದ ಈ ರೀತಿಯಾಗಿ ಹಾಕ್ಕೊಳ್ಳಿ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಒಂದೇ ಒಂದು ಸಲ ನೀವು ಇದನ್ನು ಟ್ರೈ ಮಾಡಿ. ನಿಮ್ಮ ಮನೇಲಿ ಎಲ್ಲರಿಗೂ, ಮಕ್ಕಳಿಂದ ದೊಡ್ಡೋರ್ವರೆಗೂ ತುಂಬಾ ಇಷ್ಟ ಆಗುತ್ತೆ ಈ ರೆಸಿಪಿ. ಈಗ ಕಸ್ಟರ್ಡನ್ನು ಹಾಕಿದ್ಮೇಲೆ ಮೇಲಿಂದ ಮತ್ತೊಂದು ಸಲ ಜಾಮೂನ್ಸ್ ಈ ರೀತಿಯಾಗಿ ಡೆಕೋರೇಷನ್ ಮಾಡ್ಕೊತಾ ಇದ್ದೀನಿ. ಮೇಲಿಂದ ಸ್ವಲ್ಪ ಪಿಸ್ತಾ ಹಾಕಿ ಡೆಕೋರೇಷನ್ ಮಾಡ್ಕೋಬೋದು. ನಾನಿಲ್ಲಿ ಕುಂಬಳಕಾಯಿ ಬೀಜ ಹಾಕಿ ಡೆಕೋರೇಷನ್ ಮಾಡ್ಕೊತಾ ಇದ್ದೀನಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುವಂಥ ಕ್ರೀಮಿ ಆ್ಯಂಡ್ ಯಮ್ಮಿ ರೆಸಿಪಿ ಆಗಿರುವಂಥ ನಮ್ಮ ಕ್ರೀಮಿ ಕಸ್ಟರ್ಡ್ ಗುಲಾಬ್ ಜಾಮೂನ್ಸ್ ರೆಡಿಯಾಗಿದೆ. ಬರೀ ಗುಲಾಬ್ ಜಾಮೂನ್ಸ್ ತಿನ್ನೋ ಬದಲಿಗೆ ಈ ರೀತಿಯಾಗಿ ಒಂದು ಸಲ ಮಾಡಿಕೊಂಡು ಸವಿರಿ. ನಿಮಗಂತೂ ಈ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ. ಯಾವುದೇ ರೀತಿಯಾದ ಬರ್ತ್ಡೇ ಪಾರ್ಟೀಸ್, ಫಂಕ್ಷನ್ಸ್ಗೆ, ಆ್ಯನಿವರ್ಸರಿ ಫಂಕ್ಷನ್ಸ್ಗೆ, ಇಲ್ಲ ಯಾವುದೇ ಚಿಕ್ಕ ಪುಟ್ಟ ಫಂಕ್ಷನ್ಸ್ಗೆ, ಸ್ಪೆಷಲ್ ಒಕೇಶನ್ಸ್ ದಿನ ಈ ರೆಸಿಪಿಯನ್ನು ಖಂಡಿತವಾಗಿಯೂ ಟ್ರೈ ಮಾಡಿ. ಎಲ್ಲರನ್ನೂ ತುಂಬಾ ಇಷ್ಟಪಡ್ತಾರೆ. ನೀವು ಇನ್ನೂ ಡೆಕೋರೇಟಿವ್ ಮಾಡಬೇಕು ಅಂತ ಹೇಳಿದ್ರೆ ಟೂಟಿ ಫ್ರೂಟಿ ಕೂಡ ಬಳಸ್ಕೋಬೋದು, ಅಥವಾ ರೆಡ್ ಚೆರೀಸ್ ಕೂಡ ಹಾಕ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಇದನ್ನು ಒಂದು ಸಲ ಟೇಸ್ಟ್ ಮಾಡ್ತಾ ಇದ್ದೀನಿ. ಸಖತ್ ಯಮ್ಮಿ ಆಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು ಈ ರೆಸಿಪಿ. ಫ್ರೆಂಡ್ಸ್, ನಿಮಗೂ ಈ ರೆಸಿಪಿ ಇಷ್ಟ ಆಗಿದರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಮತ್ತೆ ಭೇಟಿ ಆಗ್ತೀನಿ ಮತ್ತೊಂದು ಇದೇ ಥರ ಸೂಪರ್ ಆಗಿರುವಂಥ
ರೆಸಿಪಿ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್, ನಮಸ್ತೆ.